angekommen. Elektionen ಕೋವಿಡ್ ಚಟುವಟಿಕೆಗಳು ದೀಪಗಳಿಂದ ಸಮೃದ್ಧ ಬೆಳಕನ್ನು ದೀಪ ಬೆಳೆಸುವಂತಹ ವಿದ್ಯುಕ್ತವಾದ ಚಾಲನೆ ಎಂದರೆ ನಮ್ಮ ಸಚಿವರು ನಾರಾಯಣಸ್ವಾಮಿ ಕೆಎಂ ಮಾನ್ಯ ವಿಧಾನಸಭಾ ಸದಸ್ಯರು ಬಂಗಾರಪೇಟೆ ಕ್ಷೇತ್ರ ಅಧ್ಯಕ್ಷರು ಸಂಪುಟದಂತೆ ಮತ್ತೆ ಬಂಗಾರಪೇಟೆ ಕೈಗಾರಿಕಾ ಕ್ಷೇತ್ರಕ್ಕೆ ಮುಟ್ಟುವಂತ ಒಂದು ಉತ್ತಮವಾಗಿರುವಂತಹ ಯೋಜನೆ ಉಪಮುಖ್ಯಮಂತ್ರಿಗಳು ಪಕ್ಷದ ನಾಯಕರು ಕಾಂಗ್ರೆಸ್ ಪಕ್ಷದ ನಾಯಕರು ಡಿ.ಕೆ. ಶಿವಕುಮಾರ್ ಅವರು ಕನಸನ್ನ ಕಂಡಿದ್ದಾರೆ ಅಂತ ಒಂದು ಉತ್ತಮವಾಗಿರುವಂತಹ ಯೋಜನೆಗಳ ಕಾರ್ಯ ಸಂಕಲ್ಪವನ್ನ ಮಾಡಿದ್ದಾರೆ. ಕೆಜಲ್ ಕ್ಷೇತ್ರಕ್ಕೆ ಬರುವಂತ ದಿನಗಳಲ್ಲಿ ಇಂಡಸ್ಟ್ರಿಯಲ್ ಏರಿಯಾಗೂ ಕೂಡ ಕುಡಿಯೋ ನೀರು ಕಾವೇರಿ ನೀರನ್ನು ಹರಿಸುವಂತ ಒಂದು ಯೋಜನೆ ಉತ್ತಮವಾಗಿರುವಂತವರಿಗೆ ಮಾತಾಡಲಿಕ್ಕೆ ನಾನು ಇವತ್ತು ಅವಕಾಶ ಮಾಡಿಕೊಡ್ಬೇಕು. ಅವರು ಈ ಭಾಗದಲ್ಲಿ ಹಿಂದೆ ಉಸ್ತುವಾರಿ ಆಗಿದ್ದಾಗ ಬಹಳ ಜವಾಬ್ದಾರಿ ಹೊತ್ತು ಪಕ್ಷ ಗೆಲ್ಲಿಕ್ಕೆ ಮತ್ತೆ ಇಲ್ಲಿನ ಸಮಸ್ಯೆಗಳು ಕೆಜಿಎಫ್ ಕ್ಷೇತ್ರ ಆಗಿ ಕೋಲಾರ ಜಿಲ್ಲೆಯ ಸಮಸ್ಯೆಗಳನ್ನ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಈ ಜಿಲ್ಲೆಯನ್ನ ಜೊತೆಯಲ್ಲಿ ತಗೊಂಡು ಹೋಗುವಂತ ಕೆಲಸ ಮಾಡ್ತಾ ಇದ್ರು. ಬಹಳ ಒಳ್ಳೆ ಮಾರ್ಗದರ್ಶಕರು ಇದ್ದಾರೆ. ಇಲ್ಲಿನ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ. ಎರಡು ವಿಚಾರಗಳನ್ನ ನಾನು ಅವರಿಗೆ ಹೇಳಿಕ್ಕೆ ಇಷ್ಟಪಡ್ತೀನಿ. ಇದರ ಜೊತೆ ಉದ್ಯೋಗವನ್ನ ಆರಿಸಿ ತುಂಬಾ ಜನ ಬೆಂಗಳೂರು ಬೇರೆ ಬೇರೆ ಕಡೆ ಹೋಗ್ತಾರೆ. ಬರುವಂತ ದಿನಗಳಲ್ಲಿ ಅವರಿಗೆ ಉದ್ಯೋಗವನ್ನ ಕಲ್ಪಿಸಲಿಕ್ಕೆ ನಾವಿಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಸರ್ಕಾರದ ಹಂತದಲ್ಲಿ ಕೂಡ ತುಂಬಾ ಪ್ರಯತ್ನ ಮಾಡಿದ್ದೀವಿ. ನಿಮ್ಮ ಮಾರ್ಗದರ್ಶನ ಅವಶ್ಯಕತೆ ಇದೆ. ಅದಾದ್ಮೇಲೆ ಇಲ್ಲಿ ನಮಗೆ ಕೆಜಲ್ ಕ್ಷೇತ್ರದಲ್ಲಿ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ರಾಜಗೋಪುರವನ್ನ ಕಟ್ತಾ ಇದ್ವಿ 5 ಕೋಟಿ ಅನುದಾನದಲ್ಲಿ. ಮುಖ್ಯಮಂತ್ರಿಗಳ ವಿಶೇಷ ಅನುದಾನನ ಅದಕ್ಕೆ ಇಟ್ಟಿದ್ದೇವೆ 4 ಕೋಟಿಯಷ್ಟು. ಈಗ ಮತ್ತೆ ಮುಖ್ಯಮಂತ್ರಿಗಳು ಅನುದಾನ ಕೊಟ್ಟಾಗ 1 ಕೋಟಿ ಅನುದಾನವನ್ನ ಇಟ್ಟಿದ್ದೀವಿ. ಅದು ನಿಮ್ಮಿಂದ ನೆರವೇರಬೇಕಾಗಿದೆ. ಅದಾದ್ಮೇಲೆ ಕೆಜಲ್ ಕ್ಷೇತ್ರಕ್ಕೆ ಸೇರಿರುವಂತಹ ಬಂಗಾರು ತಿರುಪತಿ ಕ್ಷೇತ್ರ ವಿಶೇಷವಾಗಿ ಅದು ಅಭಿವೃದ್ಧಿ ಆಗ್ಬೇಕು. ಬೇತಮಂಗಲದಲ್ಲಿ ವಿಜಯೇಂದ್ರ ಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಆಗ್ಬೇಕು. ನಿಮ್ಮ ಮಾರ್ಗದರ್ಶನದ ಅವಶ್ಯಕತೆ ಇದೆ. ನಾವು ರಸ್ತೆಗಳನ್ನ ಕೊಟ್ರೆ ಒಳ್ಳೆ ಇಂಡಸ್ಟ್ರೀಸ್ ಬರುತ್ತೆ, ನೀರನ್ನ ಕೊಟ್ರೆ ಒಳ್ಳೆ ಇಂಡಸ್ಟ್ರೀಸ್ ಬರುತ್ತೆ, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ನ ಕೊಟ್ರೆ ಒಳ್ಳೆ ಇಂಡಸ್ಟ್ರೀಸ್ ಬರುತ್ತೆ ಅಂತ ಒಂದು ಕನಸನ್ನ ಹೊತ್ಕೊಂಡಿದೀವಿ. ನಮ್ಮ ಸರ್ಕಾರ ಇರುವ ಹಂತದಲ್ಲಿ ಅದನ್ನ ಯಶಸ್ವಿ ಮಾಡಬೇಕು. ಒಂದು 10,000ದಿಂದ 20,000 ಜನಕ್ಕೆ ಉದ್ಯೋಗವನ್ನ ಕೊಡಿಸುವಂತದ್ರಲ್ಲಿ ನಿಮ್ಮ ಮಾರ್ಗದರ್ಶನ ನಮ್ಮಿಬ್ಬರಿಗೂ ಅವಶ್ಯಕತೆ ಇದೆ. ನನಗೆ ಅಷ್ಟು ಅನುಭವ ಇಲ್ಲ, ಆದ್ರೆ ನೀವು ಕೊಡೋ ಮಾರ್ಗದರ್ಶನದಿಂದ ಹೇಗಾದ್ರೂ ನಾನು ಈ ಭಾಗದಲ್ಲಿ ಇಂಡಸ್ಟ್ರೀಸ್ ನ ತರುವಂತದ್ರಲ್ಲಿ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು ಒಂದು ಕನಸಿದೆ. ಇಂಟಿಗ್ರೇಟೆಡ್ ಟೌನ್ಶಿಪ್ಗೂ ಕೂಡ ನಾವು 300 ಎಕರೆ ಸರ್ಕಾರದ ಜಾಗವನ್ನ ಕೊಟ್ಟಿದ್ದೀವಿ. ಅದನ್ನು ಯಾವ ರೀತಿ ಸದ್ಬಳಕೆ ಮಾಡ್ಕೋಬೇಕು, ಯಾಕಂದ್ರೆ ಎಲೆಕ್ಟ್ರಾನಿಕ್ ಸಿಟಿ ಎಲ್ಸಿಟಾ ಅನ್ನೋದು ನಿಮ್ಮ ಕ್ಷೇತ್ರದ ಪಕ್ಕದಲ್ಲೇ ಅಭಿವೃದ್ಧಿ ಆಗಿದೆ. ಆ ಎಲ್ಸಿಟಾ ಇಂದ 2,000 ಕೋಟಿ ಸರ್ಕಾರಕ್ಕೆ ಆದಾಯ ಇದೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನಮ್ಗೆ ಆ ವಿಚಾರದ ಬಗ್ಗೆ ಎಷ್ಟು ಮಾಹಿತಿ ತಿಳ್ಕೋತೀವೋ ಬರುವಂತ ದಿನಗಳಲ್ಲಿ ನಮ್ಮ ಕ್ಷೇತ್ರದಲ್ಲೂ ಕೂಡ ಇಂಟಿಗ್ರೇಟೆಡ್ ಟೌನ್ಶಿಪ್ ಇಂಡಸ್ಟ್ರಿಯಲ್ ಟೌನ್ಶಿಪ್ ನ ಅಭಿವೃದ್ಧಿ ಮಾಡಲಿಕ್ಕೆ ಪ್ರಯತ್ನ ಆಗುತ್ತೆ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮ. ನಾನು ಇದನ್ನ ಎಷ್ಟು ವೈಭವವಾಗಿ ಮಾಡೋದಕ್ಕಿಂತ ಎಷ್ಟು ಅರ್ಥಪೂರ್ಣವಾಗಿ ಗಣ್ಯರನ್ನ ಆಹ್ವಾನಿಸಿ ಇದಕ್ಕೆ ಒಂದು ಅರ್ಥ ಇರಬೇಕು. ಗತ ವೈಭವ ಮಾರ್ಪಡಿಸ್ಬೇಕಂದ್ರೆ ಏನೆಲ್ಲ ಪರಿಶ್ರಮ ಇರುತ್ತೆ. ಅದರಿಂದ 1 ರೂಪಾಯಿ ಸರ್ಕಾರದಲ್ಲಿ ನಾವು ತರಬೇಕು ಅಂದ್ರೆ ಹಿಂದೆ ಕಷ್ಟ ಆಗ್ತಾ ಇತ್ತು. ಹಿಂದೆ 5 ವರ್ಷ MLA ಆಗಿದ್ದಾಗ ಏನು ಸಾಧನೆ ಮಾಡಕ್ ಆಗ್ಲಿಲ್ಲ ಅನ್ನೋ ನೋವು ಅಳುಕು ನನ್ನಲ್ಲಿ ಉಳ್ಕೊಂಡಿದ್ದು. ಸರ್ಕಾರ ಬಂದಾದ್ಮೇಲೆ ಹಂತವಾಗಿ ನಾವು ಆ ಪ್ರಯತ್ನದಲ್ಲಿ ಯಶಸ್ವಿ ಆಗ್ತಾ ಇದ್ವಿ ಅನ್ನುವಂತ ಒಂದು ತೃಪ್ತಿ ನನಗಿದೆ ಅಂತ ಹೇಳ್ತಾ ಇವತ್ತು ಈ ವೇದಿಕೆಗೆ ನನಗೆ ಅವಕಾಶ ಮಾಡಿಕೊಟ್ಟಿರೋದು ನಿಮ್ಮೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಧನ್ಯವಾದ. ರಾಮಯ್ಯ ಅವರು ಸ್ವಲ್ಪ ಸ್ಪೈಲ್ ಮಾಡಿದ್ರೆ ನಮ್ಗೆ ಅರ್ಥ ಆಗೋದು ಒಬ್ಬನೇ ಬೈದ ಅಲ್ವಾ? ಆದ್ರೆ ಅವರಿಗೆ ಬದ್ಧತೆ ಇದೆ, ಜವಾಬ್ದಾರಿ ಇದೆ. ಈ ಸರ್ಕಾರದಲ್ಲಿ ಉತ್ತಮ ಮಂತ್ರಿಗಳಾಗಿ ಈ ಜನರ ಆಶೋತ್ತರಗಳಿಗೆ ಜನರ ಭಾವನೆಗಳಿಗೆ ಒಬ್ಬ ಮುಜರಾಯಿ ಸಚಿವರಾಗಿ ಅನೇಕ ದೇವಸ್ಥಾನಗಳನ್ನ ಅಭಿವೃದ್ಧಿಪಡಿಸಿ ಭಕ್ತಾದಿಗಳಿಗೆ ದರ್ಶನವನ್ನು ಮಾಡಿಸಿ ಆಶೀರ್ವಾದ ಮಾಡತಕ್ಕಂಥ
ಇಚ್ಛಾಶಕ್ತಿ ಉಳ್ಳವರಾಗಿದ್ದಾರೆ. ನನ್ನ ಭಾಗದಲ್ಲೂ ಕೂಡ ಕೋದಂಡರಾಮಸ್ವಾಮಿ ಕಾಂಪ್ಲೆಕ್ಸ್ ಕಟ್ಟಲಿಕ್ಕೆ 15 ಕೋಟಿ ರೂಪಾಯಿಗಳನ್ನ ಮಂಜೂರು ಮಾಡಿಕೊಟ್ಟು ನಾನು ಕೂಡ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇಂಥ ಸರ್ಕಾರ ನೀವು ಮುಂದೆ ಕಾಣಲಿಕ್ಕೆ ಸಾಧ್ಯತೆ ಇಲ್ಲ. ಯಾರೇನೇ ಮಾತಾಡಲಿ, ವೇದಿಕೆ ಬರ್ತಕ್ಕಂಥ ಹಿಬ್ಬ ಸಚಿವರು ದಿಗ್ಗೋಚರು ಜನಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾನಿವತ್ತು ರಾಮರೆಡ್ಡಿ ಸಾಹೇಬರನ್ನು ಮನವಿ ಮಾಡ್ತೇನೆ, ದಯಮಾಡಿ ನೀವು ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಬರಬೇಕು ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ಒತ್ತಾಯವನ್ನು ಮಾಡ್ತೇನೆ. ಯಾಕಂದ್ರೆ ಒಬ್ಬ ಹಿರಿಯರಿದ್ರೆ ಆ ಬಿಕ್ಕನೆ ಬೇರೆ ಅದೇಲ್ವಾ. ಇಂಡ್ರೆ ಯಜಮಾನ್ರು ಗಟ್ಟಿಗೆ ಉಂಟೆ ಬೈಬಿಟ್ಟು ಅನುಭವಿಸು ಬೇಕಲ್ವಾ. ಅದರೊಟ್ಟಿಗೆ ಇವತ್ತು ನಾನು ಕೆ ಸುನಿಯಂ ಸಾಹೇಬ್ ಮನವಿ ಮಾಡ್ತೇನೆ, ನೀವು ದೇವನಹಳ್ಳಿ ಬೆಂಗಳೂರು ಗ್ರಾಮಾಂತರ ಉತ್ಸವರಾಗಿರ್ಬೋದು, ಆದರೆ ನಿಮಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂತಹ ಕೋಲಾರ ಕ್ಷೇತ್ರವನ್ನು ಕೂಡ ಮರೆಯಬಾರದು. ಹಲವು ತಮ್ಮ ಅಪಾರ ಬಳಗ ಅಭಿಮಾನಿಗಳು ನಿಮ್ಮ ಕಾಲಾವಧಿಯಲ್ಲಿ 27 ವರ್ಷಗಳ ಕಾಲ ನಿಮ್ಮಿಂದ ಸಹಾಯ ಪಡೆತಕ್ಕಂಥ ಲಕ್ಷಾಂತರ ಮಂದಿ ಇದ್ದಾರೆ. ಹಾಗೂ ಕೆಲವು ಸಮಯದಲ್ಲಿ ಮನಸ್ತಾಪಗಳಾಗಿರ್ಬೋದು. ನನಗೂ ಕೂಡ ರಾಮಾಯಣ ಯುದ್ಧ ಆಗಿತ್ತು. ಯಾರಿಗೆ? ರಾಮನು ಆನೆ ಯುದ್ಧ ಆಗಿತ್ತು ಒಂದು ಸಮಯದಲ್ಲಿ. ಯಾಕಂದ್ರೆ ಆಂಜನೇಯ ರಾಮನ ಯುದ್ಧ ಮಾಡ್ತಾನೆ ಹೇಳಿ ಯಾರಿಗೋ ಒಬ್ಬರು ಮಾತು ಕೊಟ್ಟು ಅವನ ರಕ್ಷಣೆ ಮಾಡ್ತೀನಿ ಅಂತ ಹೇಳಿದಕ್ಕೋಸ್ಕರ ಆಂಜನೇಯ ರಾಮನ ಮೇಲೆ ತನ್ನ ಗುರುವಾಗಿರ್ತಕ್ಕಂಥ ಭಾರತ ದೇವ ರಾಮನ ಯುದ್ಧ ಮಾಡ್ತಾರೆ ಆಂಜನೇಯ. ಅದು ಪರಿಸ್ಥಿತಿ ಸಂದರ್ಭ ಅದಕ್ಕೆ ಆಗಿರ್ಬೋದು. ಆದರೆ ಇವತ್ತು ನಮಗೆ ನಿಜವಾಗಿಯೂ ಕೂಡ ರಾಮನಾಗಿ ಈ ಜಿಲ್ಲೆಯಲ್ಲಿ ಕೆ.ಎಚ್.ಮುನಿಯಪ್ಪನಲ್ಲಿ ನಾವೆಲ್ಲ ಸಾವಿರಾರು ಜನ ವಾಹನವಾಗಿ ನಿಮ್ಮ ಬೆಂಬಲಿದ್ದೇವೆ. ನೀವೆಲ್ಲೇ ಹೋಗ್ಬೋದು, ಬರಲಿ, 1000 ಜನ ಬರಲಿ. ನೋಡಿ, ದುರ್ಯೋಧನರು 100 ಇರ್ಬೋದು, ಪಾಂಡವರು 5 ಜನ ಇದ್ರು ಕೂಡ ಅಂತಿಮ ವಿಜಯಾಗಿ ಪಾಂಡವರಿಗೆ ಎಲ್ಲ ಸೇರಿ ಗುಂಪಾಡ್ಕೊಂಡು ಗರ್ಭನೆ ಮಾಡ್ತೀವಿ ಅಂತ ಹೇಳಿದ್ರೆ ನೀವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜನರ ವಿಶ್ವಾಸ, ಜನರ ನಂಬಿಕೆ ಇರೋ ತನಕ ಹಾಳು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೆ.ಎಚ್.ಮುನಿಯಪ್ಪ ಸರ್ ಮನವಿ ಮಾಡ್ತೇನೆ, ಸಕ್ರಿಯವಾಗಿ ನೀವು ಕೋಲಾರ ಜಿಲ್ಲೆ ರಾಜಕಾರಣದಲ್ಲೂ ಕೂಡ ಆಕ್ಟಿವ್ ಆಗಬೇಕು. ನಿಮ್ಮ ಮಾರ್ಗದರ್ಶನ ಅನೇಕ ಅಗತ್ಯ ಇದೆ. ಆ ನಿಟ್ಟಲ್ಲಿ ನೀವು ಕೂಡ ಕಾರ್ಯಪ್ರವೃತ್ತ ಆಗಬೇಕು ಅಂತ ಮಾತನ್ನು ಕೂಡ ಹೇಳ್ತಾ. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Peak. Maruti exclusive Nexa car showroom at Bangarpet. Experience, innovation, luxury and excellence like never before. For sale and service, Maruti Nexa cars. Location, Nexa Studio, Bangarpet. Contact phone number 9036053347 or 8884471174.